ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಮೊದಲನೇದಾಗಿ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಇದು ಶುಕ್ರವಾರ ನಾಗರ ಪಂಚಮಿ ಮತ್ತು ಶುಕ್ರಗೌರಿ ವ್ರತದ ಲಾಗ್ ಆಗಿರುತ್ತೆ. ಹಾಗೆಯೇ ನಾಗರ ಪಂಚಮಿ ಹಬ್ಬವನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತ ಶೇರ್ ಮಾಡಿದ್ದೀನಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು 4:30ಇಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಇರೋದ್ರಿಂದ ನಾನಿವತ್ತು ಅಷ್ಟಲಕ್ಷ್ಮಿ ರಂಗೋಲಿ ಅಥವಾ ಅಷ್ಟದಳ ರಂಗೋಲಿ ಅಂತಲೂ ಕರೀತಾರೆ, ಅದನ್ನು ಪ್ರತಿ ಶುಕ್ರವಾರ ಹಾಕಿರ್ತೀನಿ. ಹಾಗೆ ಈ ವಾರನೂ ಇದೇ ರಂಗೋಲಿನ ಹಾಕಿದ್ದೀನಿ. ಇದು ಲಕ್ಷ್ಮೀ ದೇವಿಗೆ ಶ್ರೇಷ್ಠವಾದ ರಂಗೋಲಿ ಅಂತಲೇ ಹೇಳ್ತಾರೆ. ಹಾಗೆಯೇ ಇವತ್ತು ನಾಗರ ಪಂಚಮಿ. ನಾವಿವತ್ತು ಹುತ್ತದ ಮಣ್ಣಿನ ನಾಗಪ್ಪನಿಗೆ ಹಾಲನ್ನು ಎರಿತೀವಿ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ದೇವರ ಪೂಜೆಗೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಹಾಗೆಯೇ ಇವತ್ತು ಶುಕ್ರವಾರ ನಾನು ಶುಕ್ರಗೌರಿ ವ್ರತವನ್ನು ಮಾಡ್ತಿರೋದ್ರಿಂದ ವ್ರತಕ್ಕೆ ಬೇಕಾಗಿರುವಂತಹ ಎಲ್ಲ ದೇವರ ವಸ್ತುಗಳನ್ನು ತೊಳೆದು ಇಟ್ಟಿದ್ದೀನಿ. ಹಾಗೆ ಮೊದಲಿಗೆ ನಾನು ಮನೆ ದೇವರಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇದಾದ ನಂತರ ನಾಗಪ್ಪನಿಗೆ ಪೂಜೆಯನ್ನು ಮಾಡಿ ಹಾಲನ್ನು ಎರಿತೀವಿ. ನಮ್ಮ ಕಡೆ ಮಣ್ಣಿನ ನಾಗಪ್ಪನನ್ನು ಕುಂಬಳ ಎಲೆಯಲ್ಲಿ ಕೂರಿಸಿ ಪೂಜೆಯನ್ನು ಮಾಡ್ತೀವಿ. ಆದರೆ ಕುಂಬಳ ಎಲೆ ಸಿಕ್ಕಿರಲಿಲ್ಲ, ಹಾಗಾಗಿ ವಿಳ್ಯದ ಎಲೆಯಲ್ಲಿನೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ದೇವರ ಮನೆಯಲ್ಲಿ ಕೂಡ ಲಕ್ಷ್ಮೀಪಾದ ಮತ್ತು ಅಷ್ಟದಳ ರಂಗೋಲಿಯನ್ನು ಹಾಕಿದ್ದೀನಿ. ಹಾಗೆ ನಿನ್ನೆ ಯಾವ ರೀತಿ ನಾಗಪ್ಪನಿಗೆ ಹನ್ನೂಲು, ಗೆಜ್ಜೆ ವಸ್ತ್ರ, ಅಳ್ಳು, ಕಡಲೆ ಹಾಕಿ ಪೂಜೆಯನ್ನು ಮಾಡಿ ಹಾಲನ್ನು ಎರಿತೀವಲ್ಲ, ಹಾಗೆಯೇ ಇವತ್ತು ಕೂಡ ನಾಗಪ್ಪನಿಗೆ ಹನ್ನೂಲು, ಗೆಜ್ಜೆ ವಸ್ತ್ರ, ಅಳ್ಳು, ಕಡಲೆ ಹಾಕಿ ಪೂಜೆಯನ್ನು ಮಾಡಿ ಹಾಲನ್ನು ಎರಿತೀವಿ. ಹಾಗೆಯೇ ಇವಾಗ ದೇವರ ಪೂಜೆ ಹಾಗೆ ನಾಗಪ್ಪನ ಪೂಜೆ ಆಯಿತು. ಹಾಗೆಯೇ ಸ್ನಾನ ಮಾಡಿ ಬಂದ ತಕ್ಷಣ ಈ ಕಡೆ ಕಡಲೆಬೇಳೆ ಕೂಡ ಬೇಯಿಸೋದಕ್ಕೆ ಇಟ್ಟಿದ್ದೆ, ಇದು ಕೂಡ ಬೆಂದಿದೆ. ನಾವು ನಾಗಪಂಚಮಿ ದಿನ ನಾಗಪ್ಪನ ನೈವೇದ್ಯಕ್ಕೆ ಕುಚ್ಚು ಕಡುಬು ಮಾಡ್ತೀವಿ. ಅದಕ್ಕಾಗಿ ಕಡಲೆಬೇಳೆನ ಈ ರೀತಿ ಬೇಯಿಸಿ ಹೂರಣವನ್ನು ತಯಾರು ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಶುಕ್ರಗೌರಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಶ್ರಾವಣದ ಶುಕ್ರವಾರ ದಿನಗಳಲ್ಲಿ ಮದುವೆಯಾಗಿ ಬಂದ ನಂತರ ಹೆಣ್ಣು ಮಕ್ಕಳಿಗೆ ಶುಕ್ರಗೌರಿ ವ್ರತವನ್ನು ಮಾಡಿಸ್ತಾರೆ. ಇನ್ನು ನಮ್ಮ ತಾಯಿ ಮನೆ ಕಡೆ ಮಂಗಳಗೌರಿ ವ್ರತವನ್ನು ಮಾಡ್ತಾರೆ. ಆದರೆ ಈ ಭಾಗದಲ್ಲಿ ಶುಕ್ರಗೌರಿ ವ್ರತವನ್ನು ಮಾಡ್ತಾರೆ. ನನಗೆ ನಮ್ಮ ಅತ್ತೆ ಶುಕ್ರಗೌರಿ ವ್ರತವನ್ನು ಮಾಡಿಸಿದ್ರು. ಹಾಗೆ ನಾನು ಪ್ರತಿ ವರ್ಷ ಮಾಡ್ತಾ ಬಂದೆ. ಹಾಗೆಯೇ 9ನೇ ವರ್ಷಕ್ಕೆ ಭಾಗನವನ್ನು ಸಹ ಕೊಟ್ಟು ಅದಾದ ನಂತರವೂ ನಾನು ಪ್ರತಿ ವರ್ಷ ಶ್ರಾವಣದಲ್ಲಿ ಈ ಶುಕ್ರಗೌರಿ ಪೂಜೆಯನ್ನು ಸಿಂಪಲ್ ಆಗಿ ಮಾಡ್ತೀನಿ. ಹಾಗೆಯೇ ನಾನು ನಾಗರ ಪಂಚಮಿ ಹಬ್ಬಕ್ಕೆ ಕುಚ್ಚು ಕಡುಬನ್ನು ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾಗರ ಅಮಾವಾಸ್ಯೆ ಆದ ನಂತರ ನಾಗರ ಪಂಚಮಿ ಆಗೋವರೆಗೂ ಏನನ್ನು ಹುರಿಯುವುದಾಗಲಿ ಅಥವಾ ಎಣ್ಣೆಯಲ್ಲಿ ಕರಿಯೋದು ಮಾಡೋದಿಲ್ಲ. ಹಾಗಾಗಿ ನಾಗರ ಪಂಚಮಿಗೆ ಕುಚ್ಚು ಕಡುಬನ್ನು ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಸೇರಿಸಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟಿದ್ದೆ. ಇದನ್ನು ಈಗ ಒಂದು ಸಾರಿ ಚೆನ್ನಾಗಿ ನಾದಿಕೊಂಡು ಕಡುಬಿನ ಎಲೆಯನ್ನು ಲಟ್ಸೋದಕ್ಕೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಕಡಲೆಬೇಳೆ ಹೂರಣ ಸಹಿತ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಲೆಯನ್ನು ಲಟ್ಸೋದಕ್ಕೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಡೀಟೇಲ್ ಆಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕೆ ಅಂದರೆ ಈ ಸಾರಿ ನಾಗರ ಪಂಚಮಿ ಶುಕ್ರಗೌರಿ ಎರಡು ಒಂದೇ ದಿನ ಬಂದಿರೋದ್ರಿಂದ ಪೂಜೆಗೆ ಸುಮಾರು ಟೈಮ್ ಹೋಗ್ಬಿಡುತ್ತೆ. ಒಬ್ಬರೇ ಎಲ್ಲ ಕೆಲಸನೂ ಮಾಡೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅಷ್ಟು ಡೀಟೇಲ್ ಆಗಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ನೋಡಿ, ಈಗ ಕಡುಬು ಮಾಡೋದಕ್ಕೆ ಈ ರೀತಿ ಕಡುಬಿನ ಎಲೆಯನ್ನು ಲಟ್ಟಿಸ್ಕೊತಾ ಇದ್ದೀನಿ.
ಈ ಕುಚ್ಚುಕಡುಬುಗೆ ಎಲೆ ಸ್ವಲ್ಪ ದಪ್ಪ ಇರಬೇಕು. ಕರಿಗಡುಬು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪನಾಗಿ ಲಟ್ಸ್ಕೋಬೇಕು ಅಷ್ಟೇ. ಯಾಕಂದರೆ ನೀರಿನಲ್ಲಿ ಇದನ್ನು ಬೇಯಿಸ್ತಾ ಇರೋದ್ರಿಂದ ಹರಿದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ದಪ್ಪನಾಗಿ ಲಟ್ಸ್ಕೋಬೇಕು. ನೋಡಿ, ನಾನು ಎಲ್ಲನೂ ಇದೇ ರೀತಿ ಲಟ್ಸಿ ಇಡ್ತಾ ಇದ್ದೀನಿ. ಇದಕ್ಕೆ ನಾವು ಹಣೆ ಬರಹ ಬರೆಯೋದಕ್ಕೆ ಪೇಸ್ಟನ್ನು ಮಾಡ್ಕೋಬೇಕು. ಹಣೆ ಬರಹ ಅಂದರೆ ಹೂರ್ಣ ತುಂಬಿ ಎಲೆಯನ್ನು ಜೋಡಿಸೋದಕ್ಕೆ ಈ ರೀತಿ ಅರ್ಧ ಟೀ ಗ್ಲಾಸ್ ನೀರಿಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅದು ಒಂದು ರೀತಿ ಪೇಸ್ಟ್ ಅಥವಾ ಅಂಟಿನ ರೀತಿ ರೆಡಿಯಾಗುತ್ತೆ. ಅದನ್ನು ಈ ಲಟ್ಸಿರೋ ಎಲೆಯ ಎಡ್ಜಿಗೆ ಈ ರೀತಿ ಹಚ್ಚೋದಕ್ಕೆ ಆಡು ಭಾಷೆಯಲ್ಲಿ ಹಣೆ ಬರಹ ಅಂತಾರೆ. ನೀವೇನಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮವರೆಲ್ಲ ಹೀಗೆ ಅನ್ನೋದು ನಮಗೂ ಅದೇ ರೂಢಿಯಾಗಿದೆ. ಇದೊಂಥರ ಚೆನ್ನಾಗಿದೆ ಅಲ್ವಾ? ನೋಡಿ, ಈ ರೀತಿ ಈ ಪೇಸ್ಟನ್ನು ಹಚ್ಚಿ ಮಧ್ಯದಲ್ಲಿ ಹೂರಣವನ್ನು ಇಟ್ಟು ಆ ಎರಡು ಎಡ್ಜನ್ನು ಈ ರೀತಿ ಸೇರಿಸಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಈಗ ಕಡುಬು ರೆಡಿಯಾಗಿದೆ. ಇದೇ ರೀತಿ ನಾನು ಎಲ್ಲ ಕಡುಬನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಈ ಕಡೆ ಗ್ಯಾಸ್ ಮೇಲೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕಡುಬು ಒಂದಕ್ಕೆ ಒಂದು ಅಂಟೋದಿಲ್ಲ. ಹಾಗೆಯೇ ನೀರಿನಲ್ಲಿ ಕಡುಬನ್ನು ನಾವು ಈ ರೀತಿ ಬೇಯಿಸೋದ್ರಿಂದ ಎಲೆ ಕೂಡ ಹರಿಯೋದಿಲ್ಲ, ಚೆನ್ನಾಗಿ ಬೆಂದು ಬರುತ್ತೆ. ನೋಡಿ, ಹಾಗೆ ಒಂದು ಪಾತ್ರೆಗೆ ನಾವು ಈ ರೀತಿ ಶುದ್ಧವಾಗಿರೋ ಬಿಳಿ ಬಟ್ಟೆ ಅಥವಾ ಕಾಟನ್ ಬಟ್ಟೆಯನ್ನು ಹಾಕಿ ಇಟ್ಕೊಳ್ಳಿ. ಯಾಕಂದರೆ ಕಡುಬನ್ನು ಕರೆದ ಮೇಲೆ ಹಾಕೋಕ್ಕೆ ಬೇಕಾಗುತ್ತೆ. ನೋಡಿ, ನಾನು ಎಲ್ಲ ಕಡುಬನ್ನು ಈ ರೀತಿ ನೀರಿನಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಎರಡೂ ಸೈಡು ಈ ರೀತಿ ಟರ್ನ್ ಮಾಡಿ ಬೇಯಿಸಿ ತೆಗಿತಾ ಇದ್ದೀನಿ. ನೋಡಿ, ನಾವು ಇದೇ ಕಡುಬನ್ನು ಎಣ್ಣೆಯಲ್ಲಿ ಹಾಕಿ ಕರೆದರೆ ಕರಿಗಡುಬಾಗುತ್ತೆ. ಈ ರೀತಿ ನೀರಿನಲ್ಲಿ ಬೇಯಿಸ್ತಾ ಇರೋದ್ರಿಂದ ಅಥವಾ ಕುದಿಸ್ತಾ ಇರೋದ್ರಿಂದ ಕುಚ್ಚುಕಡುಬು ಅಂತ ಕರೀತಾರೆ. ನಾನು ಎಲ್ಲನೂ ಈ ರೀತಿ ಮಾಡಿ ತೆಗಿತಾ ಇದ್ದೀನಿ. ಇದೊಂಥರ ಟೇಸ್ಟ್ ಬೇರೆಯೇ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಡಯಟ್ ಮಾಡೋರು, ಸ್ವಲ್ಪನೂ ಎಣ್ಣೆ ತಿನ್ನೋದಿಲ್ಲ ಅನ್ನೋರು ಈ ರೀತಿ ಮಾಡಿಕೊಂಡು ಆರಾಮಾಗಿ ಕಡುಬನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ, ನಾನು ಎಲ್ಲ ಕಡುಬನ್ನು ಮಾಡಿ ಈ ರೀತಿ ತೆಗೆದು ಆಗಿದೆ. ಕಾಟನ್ ಬಟ್ಟೆ ಮೇಲೆ ಹಾಕಿರೋದ್ರಿಂದ ಕಡುಬಿನ ಮೇಲೆ ಇರುವಂಥ ನೀರಿನಂಶ ಎಲ್ಲ ಚೆನ್ನಾಗಿ ಹೋಗಿದೆ. ನೋಡಿ, ಕಡುಬು ಬಿಸಿ ಬಿಸಿಯಾಗಿರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಕಡುಬಿಗೆ ತುಪ್ಪವನ್ನು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನಾನು ಇಲ್ಲಿ ನೈವೇದ್ಯಕ್ಕೆ ಕುಚ್ಚುಕಡುಬಿನ ಜೊತೆ ನಿಂಬೆಹಣ್ಣಿನ ಚಿತ್ರಾನ್ನ ಮತ್ತು ಕೋಸಂಬರಿ ಹಾಗೆ ಬದನೆಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಾಗಪ್ಪನಿಗೆ ಅನ್ನವನ್ನು ನೈವೇದ್ಯ ಮಾಡೋ ಹಾಗಿಲ್ಲ. ಹಾಗಾಗಿ ಬರೀ ಕುಚ್ಚುಕಡುಬು ಮತ್ತು ಪಲ್ಯವನ್ನು ಎರಡನ್ನೇ ಮಾತ್ರ ನೈವೇದ್ಯವನ್ನು ಮಾಡ್ತಾಯಿದ್ದೀನಿ. ಮಂಗಳಾರತಿ ಜೊತೆ ನೈವೇದ್ಯ ಕೂಡ ಮಾಡಿ ಆಯಿತು. ನಾವು ಚಿಕ್ಕವರಿರುವಾಗ ಹಬ್ಬ ಅಂದರೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಹಾಗೆ ಕೈಗೆ ಮದರಂಗಿಯನ್ನು ಹಾಕ್ಕೊಳ್ಳೋದು, ಉಂಡೆ ತಿಂತ ಜೋಕಾಲಿ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಪೂಜೆ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಮನೇಲೇ ದೊಡ್ಡವರು ಪೂಜೆ ಮಾಡ್ತಾಯಿದ್ರು. ಆದರೆ ಈಗ ಹಾಗಲ್ಲ. ಪೂಜೆ ಮಾಡೋದು, ಅಡುಗೆ ಮಾಡೋದು, ಹಾಗೆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ಸಮಯ ಹೋಗ್ಬಿಡುತ್ತೆ. ಹಾಗೆ ಇವಾಗ ಊಟ ಎಲ್ಲ ಮುಗಿಸಿ ಮಾತಾಡ್ತಾ ಕೂತಿದ್ವಿ. ನಮ್ಮನೆಯವರು ಮಕ್ಕಳಿಗೆ ಗೋಲ್ ಬುಗುರಿಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಪಂಚಮಿ ಹಬ್ಬದ ವಿಶೇಷ. ಒಣ ಕೊಬ್ಬರಿಯ ಬಟ್ಟಲಿಗೆ ಮಿಡಲ್ ಒಂದು ಹೋಲ್ ಮಾಡಿ ದಾರವನ್ನು ಹಾಕಿ ಮಾಡ್ತಾರೆ. ಇದನ್ನು ನಮ್ಮ ಮನೆಯವರು ಚಿಕ್ಕವರಿದ್ದಾಗ ಆಡ್ತಾ ಇದ್ರಂತೆ. ಹಾಗೆ ಮಕ್ಕಳಿಗೂ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾನು ಕೂಡ ಮಕ್ಕಳ ಜೊತೆ ಆಡ್ತಾ ಕೂತಿದ್ದೆ. ನೋಡಿಲ್ಲಲ್ಲ ಹುಡುಗರು ಬಂದ್ರು ಅಂದ್ರೆ ಆಚೆ ಹಗ್ಗ ಕಟ್ಟಿ ಜಗ್ಗ ಹಂಗ ತೂಗೋದು ಮಕ್ಳಿಗೆ ಹಗ್ಗ ಕಟ್ಟಿ ಜಗ್ಗರ ಆ ಕಡೆ ಕುತನಾರ ಇಬ್ರು ನಿಂತ್ಕೊಂಡು ನಿಂತ್ಕೊಂಡು ಯಾರ ಕಡ್ಸಿಂದ 8 ದಿವಸ ಆಯ್ತು ಜೋಕಾಲಿನ ಇದೇನು ಕಟ್ಟಾಕ. ಹಾಗೆ ನಮ್ಮ ತವರು ಮನೆ ಕಡೆ ಅಜ್ಜಿ ಮನೆಯ ಹಿತ್ತಲಲ್ಲಿ ಹುಣಸೆ ಮರಕ್ಕೆ ಮರದ ಜೋಕಾಲಿಯನ್ನು ಕಟ್ತಿದ್ರು. ನಾವು ಚಿಕ್ಕವರಾಗಿದ್ವಿ. ಹಾಗಾಗಿ ನಮ್ಮನ್ನು ಮೊದಲಿಗೆ ಆಟ ಆಡಿಸಿ ಅದಾದ ನಂತರ ನಮ್ಮವ್ವ, ನಮ್ಮ ಅತ್ತೆಯರು, ಹಾಗೆ ನಮ್ಮ ಚಿಕ್ಕಮ್ಮ,
ಹಾಗೆ ನಮ್ಮ ಅಕ್ಕಂದ್ರೆಲ್ಲ ಸೇರಿ ಜೋಕಾಲಿನ ಆಡ್ತಾ ಇದ್ರು. ಹೆಣ್ಮಕ್ಳ ಸರದಿ ಮುಗಿದ ಮೇಲೆ ನಮ್ಮ ಅಪ್ಪಾಜಿ ಅಂದ್ರು, ಚಿಕ್ಕಪ್ಪಂದ್ರು, ಮಾವಂದ್ರು ಎಲ್ಲರೂ ಸೇರಿ ಜೋಕಾಲಿಯನ್ನ ಆಡ್ತಾ ಇದ್ರು. ನಮಗೆ ಪಂಚಮಿ ಹಬ್ಬ ಅಂದರೆ ಇದೇ ನೆನಪಾಗುತ್ತೆ, ಹಾಗೆಯೇ ಇದೇ ವಿಶೇಷ ಕೂಡ. ಹಾಗೆಯೇ ಜೋಕಾಲಿ ವಿಷಯ ಮಾತಾಡ್ತಾ ಇದ್ದ ಹಾಗೆ ನನ್ನ ಮಕ್ಕಳು ಜೋಕಾಲಿ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿದರು. ಮನೆ ಒಳಗಡೆ ಜೋಕಾಲಿಯನ್ನು ಕಟ್ಟೋದಕ್ಕೆ ಮಳೆಗಳನ್ನು ಇಟ್ಟಿರಲಿಲ್ಲ, ಹಾಗಾಗಿ ಟೆರೆಸ್ ಮೇಲೆ ಸೀಟ್ ಹಾಕಿದ್ದಾರೆ. ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮನೆಯವರು ಸೇರಿ ಅಲ್ಲೇ ಜೋಕಾಲಿಯನ್ನು ಕಟ್ಟಿದ್ದಾರೆ. ಇದು ಮರುದಿನ ಬೆಳಗ್ಗೆ ನಮ್ಮ ಅಪ್ಪಾಜಿ ಬೆಳಗ್ಗೆ ಬೇಗನೆ ಊರಿಗೆ ಹೊರಟಿದ್ರು. ನನ್ನ ಮಕ್ಕಳಿಗೆ ಅವ್ರ ಅಜ್ಜ ಅಂದರೆ ತುಂಬ ಇಷ್ಟ. ಅಜ್ಜ ಊರಿಗೆ ಹೊರಟ್ರೆ ಸಾಕು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಇನ್ನೂ 2 ದಿನ ಇರುವಂಥ ಹಠ ಮಾಡ್ತಾಯಿದ್ರು. ಆದರೆ ಹೊಲದಲ್ಲಿ ಭತ್ತದ ನಾಟಿ ಕೆಲಸ ಇರೋದ್ರಿಂದ ಅಪ್ಪಾಜಿ ಊರಿಗೆ ಹೊರಟಿದ್ದಾರೆ. ಇದು ಇವತ್ತಿನ ಲಾಗ್ ಆಗಿತ್ತು. ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.